ಅಜ್ಜಿ ಇದೆಲ್ಲ ಯಾವುದು ಬೇಡ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಇದನ್ನ ನಿನಗೇ ಕೊಡ್ಬೇಕಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ. ಈಗ ನೋಡು, ಇದು ಯಾರ ಕೈಗೆ ಸೇರ್ಬೇಕೋ ಅವ್ರ ಕೈಗೆ ಸೇರ್ತಾ ಇದೆ. ನನ್ನ ನೆನಪಿಗಿಟ್ಕೋ. ಒಳ್ಳೇದಾಗ್ಲಿ ಗುಂಡು. ತಗೋ, ಇದನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅದನ್ನ ಕಾಪಾಡ್ಕೊಳ್ಳೋದು ನಿನಗೆ ಸೇರಿತ್ತು. ಏನಜ್ಜಿದು? ಇದು ಆಸ್ತಿಗೆ ಸಂಬಂಧಪಟ್ಟ ಕಾಗದ ಪತ್ರ ಕಣಪ್ಪ. ಇದು ನಿನಗೆ ಸೇರ್ಬೇಕಾದ್ದು. ಈಗ ನಿಮ್ಮನ್ನ ಯಾರು ಕೇಳಿದ್ರು? ಯಾಕೆ ಕೊಡ್ತಾ ಇದಾರೆ ಇದನ್ನೆಲ್ಲ? ಯಾಕೆ ಅಂದ್ರೆ ನಾ ಹೇಳದ್ನಲ್ಲ, ಇದು ನಿನಗೆ ಸೇರ್ಬೇಕಾದ್ದು ಅಂತ. ಅದಕ್ಕೆ ಕೊಟ್ಟಿದ್ದೀನಿ, ಇಟ್ಕೋ. ಇದೆಲ್ಲ ಇರ್ಲಿ, ನೀವು ಸುಮ್ಮನೆ ನಮ್ಮ ಜೊತೆಗೆ ಬನ್ನಿ. ಒಂದ್ ವೇಳೆ ನಾನು ಈ ಸ್ಥಿತಿಲಿ ಇದ್ದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಗದರ್ತಾ ಇದ್ರಿ ತಾನೇ? ದಯವಿಟ್ಟು ನೀವು ನಮ್ಮ ಜೊತೆಗೆ ಬನ್ನಿ. ಬೇಡ ಗುಂಡು. ನೋಡು, ನೀನೇನೋ ಪ್ರೀತಿಯಿಂದ ಕರಿತಿದ್ಯಾ, ನಿನಗೆ ಹೊರೆ ಆಗಲ್ಲ ಅಂತ ನಿನಗನ್ಸುತ್ತೆ. ಆದ್ರೆ ನನಗದು ಇಷ್ಟ ಇಲ್ಲಪ್ಪ. ಆಗಾಗ ನೀವೇ ಬಂದು ಹೋಗ್ತಾ ಇರಿ. ಈ ವಿಷಯದಲ್ಲಿ ನೀವು ನನಗೊತ್ತಾಯ ಮಾಡಬೇಡಿ. ನೀವು ಹೋಗಿ ಬನ್ನಿ, ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ. 100 ಕಾಲ ನೀವು ಜೊತೆಲಿದ್ದು ಸುಖವಾಗಿರಿ. ನಾನಷ್ಟೇ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು. ಸರಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಹುಷಾರು.